ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗಷ್ಟೇ ನಾವೊಂದು ಅಡ್ವೆಂಚರ್ ಮಾಡಿ ಕೌಂಟಿಗೆ ಬಂದು ಈಗ ಇನ್ನೊಂದು ಅಡ್ವೆಂಚರ್ ಇದೆ. ಅದಕ್ಕೆ ನಾನು ಧನರಾಜ್ ಅವರಿಗೆ ಸ್ವಿಮ್ಮಿಂಗ್ ಬಟ್ಟೆ ತೆಗಿಬೇಡಿ, ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಹಾರಿ ಬಿಡುವ ಅಂತ ಹೇಳಿ, ಮತ್ತು ಅಷ್ಟು ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ನಾವು ಯೂಸ್ ಮಾಡಲಿಲ್ಲ ಅಂದರೆ ಹೇಗಲ್ಲ? ಹೌದು ಸರ್, ಖಂಡಿತ ಅದು ಬರ್ತದಂತೆ. ಇನ್ನೊಂದು ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಒಂದು ಸಣ್ಣದೊಂದು ಏನಂದರೆ, ಈಗ ನಾವು ಇಷ್ಟು ತಮಾಷೆ ಮಾಡಿಕೊಂಡು ಒಬ್ಬರೊಬ್ಬರು ಕಾಲು ಎಳ್ಕೊಂಡು ಮಜಾ ಮಾಡ್ತಾ ಇರ್ತೀವಿ ಆಯಿತಾ. ಈಗ ನಾನು ಭಜನ್ ಅವ್ರಿಗೆ ತಮಾಷೆ ಮಾಡಿದೆ, ಅವ್ರು ನಂಗೆ ಮಾಡಿದರು. ಇವರಿದ್ದಾರೆ ನೋಡಿ, ಕಿಂಗ್ ಆಫ್ ದ ಕಾಮಿಡಿ. ಅಂದರೆ ಏನು ಗೊತ್ತಾ, ಈ ಥರ ಮಾಡಿದಾಗ ನನಗೆ ರೀಸೆಂಟ್ಲಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಬಂದಿತ್ತು. ನಾನು ಸ್ನೇಹಂಗೆ ಇದು ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೋದಾಗ ಮಂಗಗಳೆಲ್ಲ ಕೂತಿದ್ವು. ಸೊ ನಾನು ಏನು ಮಾಡಿದೆ, ಫಸ್ಟು ಸ್ನೇಹನ್ ತೋರಿಸಿ ಆಮೇಲೆ ಮಂಗಗಳನ್ನು ತೋರಿಸಿ ನಾನು ಹೇಳಿದೆ, ಒಂದೇ ಫ್ರೇಮಲ್ಲಿ 5 ಮಂಗ ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳಿದೆ. 3 ಮಂಗ ಇತ್ತು ಆ್ಯಕ್ಚುಲಿ, ಇನ್ನೆರಡು ಅಂದರೆ ಇಂಡೈರೆಕ್ಟ್ಲಿ ನೀನೇ ಮಂಗ ಅಂತ ಹೇಳಿದ್ದು ಸ್ನೇಹಂಗೆ. ಅದಕ್ಕೆ ಅವಳೇನು ಹೇಳಿದ್ದು, ನನಗೆ ಕ್ಯಾಮ್ರಾಯಿಂದ ಇನ್ನೊಂದು ತೋರ್ತಾ ಉಂಟು ಅಂತ ಅವಳು ಹೇಳಿದ್ದು ಇಮ್ಮಿಡಿಯೇಟಾಗಿ. ಇದೇನು ಗೊತ್ತಾ, ಇದರಿಂದ ನಾವು ಇಬ್ಬರು ಅಫೆಂಡ್ ಆಗಿಲ್ಲ. ಅವಳು ನಂಗೆ ಮಂಗ ಅಂತ ಕರೆದ್ಲು, ನಾನು ಅವಳಿಗೆ ಮಂಗ ಅಂತ ಕರೆದೆ. ನಾವೇ ಅಫೆಂಡ್ ಆಗಬೇಕಿತ್ತು, ನಾವು ಆಗಿಲ್ಲ ಆಯಿತಾ. ಇಬ್ಬರು ಒಬ್ರೊಬ್ಬರು ಕಾಲು ಹೇಳ್ಕೊಂಡ್ವಿ. ಅಫೆಂಡ್ ಆಗಿದ್ದು ಯಾರೋ ಒಬ್ಬ ವೀಕ್ಷಕ. ಅಲ್ಲ, ನಂಗೆ ಹೇಳೋದು ಅವರು ಏನಂದರೆ, ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆಗೆ ಸಂಸಾರ ಮಾಡಿರ್ತಾರೆ. ಅಂದರೆ ನೀವೇನು ಹೆಂಡ್ತಿದ್ದೇನು ಕಾಲು ಎಳೆಯೋದು, ಪಬ್ಲಿಕಲ್ಲಿ ಯಾಕೆ ಅವ್ರು ಮರ್ಯಾದೆ ತೆಗಿಯೋದು ಅಂದರು. ಆಮೇಲೆ ಅದಕ್ಕೆ ನಾನು ಹೇಳಿದೆ, ನಿಮ್ಮ ಹೆಂಡ್ತಿನ ನಾನು ಹೇಳಿಲ್ಲಲ್ಲ, ನನ್ನ ಹೆಂಡ್ತಿಯನ್ನು ನಾನು ಚಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಇನ್ನೊಬ್ಬರು ಬಂದು ಕಾಮೆಂಟಲ್ಲಿ, ಯು ಆರ್ ಅನ್ಎಜುಕೇಟೆಡ್, ಯು ಡೋಂಟ್ ನೋ ಹೌ ಟು ರೆಸ್ಪೆಕ್ಟ್ ವಿಮೆನ್ ಇನ್ ಪಬ್ಲಿಕ್. ಇನ್ನು ಸುಮಾರು ದೊಡ್ಡ ದೊಡ್ಡ ಇಂಗ್ಲೀಷ್ ವರ್ಡ್ ಬಿಟ್ಟಿದ್ದಾರೆ ಆಯ್ತಾ. ನೀನು ಮೆಂಟಲಿ ಇವ್ರ ಜೊತೆಗಾ ನಿಮ್ ಜೊತೆಗಾ ಅವರು ವಿಡಿಯೋ ನೋಡ್ತಾರ ಅದು ನಂಗೆ ಹೆಸರು ಅಲ್ಲ ಇಲ್ಲ, ಇಂಥವ್ರು ಇರ್ತಾರೆ, ಒಂದು ನಮ್ಮ ಕಮೆಂಟ್ ಮಾಡೋರು ಇರ್ತಾರೆ. ಈಗ ನಾನು ಕೇಳೋದೇನು ಗೊತ್ತಾ, ಸ್ನೇಹ ಯಾವತ್ತೂ ಅಫೆಂಡ್ ಆಗಿಲ್ಲ. ನಮ್ಮ ಬಾಂಡಿಂಗ್ ಹೇಗಿದೆ ಅಂದರೆ, ಈಗ ನಮ್ಮ ಮದುವೆ ಆಗಿ 8 ವರ್ಷ ಆಯ್ತಲ್ಲ, ಸ್ನೇಹ ನನಗೆ ಒಂದಿನೂ ಬಿಟ್ಟು ಸಿಂಗಲ್ ಆಗಿ ತವ್ರ ಮನೆಗೆ ಇವತ್ತಿಗೂ ಹೋಗಲಿಲ್ಲ 8 ವರ್ಷದಲ್ಲಿ ಆಯಿತಾ. ಇದು ನಾವು ಇಬ್ಬರು ಶೇರ್ ಮಾಡ್ತಿರೋ ಬಾಂಡಿಂಗ್ ಆಯಿತಾ. ನಾವು ಮನೇಲೂ ಈಗ ಕ್ಯಾಮ್ರಾ ಮುಂದೆ ಮಾತ್ರ ನಾವು ಕಾಮಿಡಿ ಮಾಡೋದಲ್ಲ, ಆಫ್ ದ ಕ್ಯಾಮ್ರಾನು ಹೀಗೆ ಇದ್ದೀವಿ. ನೀವು ಬೇಕಾದ್ರೆ ನಮ್ಮನ್ನು ಎಲ್ಲೇ ಮೀಟಾಗಿ ಆಯಿತಾ, ನಾವು ಹಿಂಗೆ ಇರ್ತೀವಿ, ಒಬ್ರೊಬ್ಬರು ಕಾಲು ಹೇಳ್ಕೊಂಡು ಮಜಾ ಮಾಡಿಕೊಂಡು. ನಮ್ಗೆ ಅದರಲ್ಲೇ ಖುಷಿ ಆಯಿತಾ. ನಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಬಿಟ್ಟರೆ ಅದರಲ್ಲಿ ವೀಕ್ ಆಗೋದಿಲ್ಲ ಅಲ್ವಾ. ಆ್ಯಂಡ್ ಈ ಒಂದು ಪ್ರಾಬ್ಲಮ್ ಇಶ್ಯೂ ಇದೆಯಲ್ಲ, ಇವ್ರಿಗೆ ಮಾತ್ರ ಅಂತಲ್ಲ, ಇವ್ರಿಗೆ ನಿಮ್ಗೆ ಬರೋದಿಲ್ವಾ? ನಾನು ಓಡಿಸ್ಕೊಳ್ಳೋ ಗಂಡ ಸರ್, ಹಾಗಾಗಿ ನನಗೆ ಅಷ್ಟು ಕಮೆಂಟ್ ಬಂದ್ರು. ಹೆಂಗಸರು ಬಂದು ಕಮೆಂಟ್ ಮಾಡಬೇಕು, ಇಂಥ ಅನ್ಎಜುಕೇಟೆಡ್ ಹೆಂಡತಿ ಜೊತೆ ಯಾಕಿದ್ದೀರಿ ಅಂತ. ನಿಮ್ದು ಎಕ್ಸ್ಪೀರಿಯನ್ಸ್ ಆಗಲಿಲ್ವಾ ಸರ್? ನನಗೆ ಕೆಲವು ಸತಿ ಸ್ಟಾರ್ಟಿಂಗಲ್ಲಿ ಆಗ್ತಾಯಿತ್ತು. ಬಿಕಾಸ್ ನಾನು ಎಲ್ಲರನ್ನ ನಮ್ಮ ಟೀಮಲ್ಲಿ ಎಲ್ಲರನ್ನ ತಮಾಷೆ ಮಾಡ್ತೀನಿ, ಈವನ್ ವೈಫ್ನ ತಮಾಷೆ ಮಾಡ್ತೀನಿ, ಅಮ್ಮನ ತಮಾಷೆ ಮಾಡ್ತೀನಿ, ಮಗುನ ಎಲ್ಲರನ್ನ ತಮಾಷೆ ಮಾಡ್ತೀನಿ. ಬಟ್ ತಮಾಷೆ ಬೇರೆ, ಇನ್ಸಲ್ಟ್ ಬೇರೆ. ಸೊ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಇನ್ಸಲ್ಟ್ ಮಾಡಲ್ಲ. ಆಮೇಲೆ ಅವರ ಈಗೋಗೆ ಹರ್ಟ್ ಆಗೋ ಥರ ನಾವು ಯಾವತ್ತೂ ತಮಾಷೆ ಮಾಡಿಲ್ಲ. ಸೊ ಅವರು ಎಂಜಾಯ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ತಮಾಷೆ ಮಾಡಿದ್ರೆ ಯಾರನ್ನ ತಮಾಷೆ ಮಾಡ್ತಾ ಇದ್ದೀನಿ ಅವರೇ ಜಾಸ್ತಿ ನಗಾಡೋದು. ಎಕ್ಸಾಂಪಲ್ ಕೋಕ್ ಆಗಿರ್ಬೋದು, ನಮ್ಮ ಟೀಮ್ ಅವರಾಗಿರ್ಬೋದು. ಸೊ ಇಟ್ಸ್ ಫನ್ ಆ್ಯಕ್ಚುಲಿ. ಕೆಲವರಿಗೆ ಅದು ತುಂಬ ಸೀರಿಯಸ್ ಆಗಿರೋಕ್ಕೆ ಇಷ್ಟ. ಸೊ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಬಟ್ ವಿ ಲವ್ ಫನ್. ನಾನು ಎಲ್ಲ ಕಡೆ ಅಷ್ಟೇ, ಎಲ್ಲ ಥರದಲ್ಲೂ ಐ ಲವ್ ಟು ಹ್ಯಾವ್ ಫನ್. ಆ್ಯಂಡ್ ಕೋಕ್ ಒಂದು ಸತಿ ಹೇಳ್ಬಿಡ್ಲಿ, ನಾನು ತಮಾಷೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂತ. ಕೋಕ್ ಬನ್ನಿ ಕೋಕ್ ಒಂದು ಸಲ ಹೇಳಿದ್ರೆ, ನಾನು ತಮಾಷೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಮಾಷೆನೇ ಜಾಸ್ತಿ ಮಾಡ್ತೀನಿ. ನೀನು ಹೇಳು ಕೋಕ್, ಏನು ಕೋಕ್ ನಿಂದೊಂದು? ಇಲ್ಲ, ಅದು ಈಗ ಯಾರು ಇದು ಮಾಡ್ತಲ್ಲ, ಮುಂಚೆ ಒಂದ್ಸ ಬಟ್ ಮಧ್ಯೆ ಎಲ್ಲೋ ಒಂಥರ ಈ ಥರ ಬರುತ್ತಲ್ಲ. ಇಲ್ಲ, ಪಿಂಚು ಸ್ಟಾರ್ಟಿಂಗ್ ಇತ್ತು, ಈಗ ಇಲ್ಲ. ಓಕೆ, ಅರ್ಥ ಆಯ್ತು ನಮಗೆ, ಇವರು ನಿಜವಾಗ್ಲೂ ಲೈಫಲ್ಲಿ ಹಿಂಗೆ ಇದ್ದಾರೆ. ವಿಸಿಟ್ ಮಾಡಿದಾರಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲಿ ಬಂದು ನೋಡಿದಾರಲ್ಲ. ಸೊ ಎಲ್ಲರ ಜೊತೆನೂ ನಾವು ಕ್ಯಾಶುಯಲ್ ಆಗಿ ಇರೋದು, ಟೀಮ್ ಕೂಡ ತಮಾಷೆ ಮಾಡ್ಕೊಂಡಿರ್ತೀವಿ. ಆ ಥರ ಏನು ಇದಿಲ್ಲ. ಎಕ್ಸೆಪ್ಟ್ ಮಾಡಿದ್ದಾರೆ. ಅದು ಕೆಲವೊಮ್ಮೆ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಸರ್, ಒಬ್ಬೊಬ್ಬರನ್ನ ಜಾಸ್ತಿ ಇಷ್ಟಪಡುವಾಗ ಅವರಿಗೆ ನಾವು ಇಷ್ಟಪಡೋರನ್ನ ಕಾಲು ಎಳೆಯೋದು ಅವ್ರಿಗೆ ಇಷ್ಟ ಆಗದೆ ಮಾತಾಡ್ಲಿಕ್ಕೂ ಚಾನ್ಸಸ್ ಇದೆ. ಬಟ್ ಇದು ಗಂಡ ಹೆಂಡತಿ ಅನ್ಎಜುಕೇಟೆಡ್, ಅಷ್ಟು ಅನ್ಎಜುಕೇಟೆಡ್. ಅದು ಇವರನ್ನ ಇಷ್ಟೆಲ್ಲ ನಮಗೆ ಕ್ಯಾಮ್ರಾ ಬಗ್ಗೆ ಇನ್ಫಾರ್ಮೇಶನ್ ಸಿಗೋದೇ ಅವರಿಂದ. ಅವರನ್ನು ಅನ್ಎಜುಕೇಟೆಡ್ ಅಂದರೆ ತುಂಬಾ ಸಲ ಹೇಳಿದ್ದು ಅನ್ಎಜುಕೇಟೆಡ್. ನಾವೊಂದು ಅನ್ಎಜುಕೇಟೆಡ್ ಇಂದ ಕಲಿತಾ ಇದೀವಿ ಸರ್. ಇದು ಆಯ್ತಾ, ಇದು ಮಜಾ. ಆ್ಯಕ್ಚುಲಿ ಇದರಲ್ಲಿ ಅಫೆಂಡ್ ಆಗೋದು ಏನಿದೆ ಹೇಳಿ, ಅವ್ರೀಗ ಥಿಂಕ್ ಮಾಡಿ, ಅವರು ಅನ್ಎಜುಕೇಟೆಡ್ ಅಂತಿದ್ದಂಗೆ ನಾನೇನು ಅನ್ಎಜುಕೇಟೆಡ್ ಆಗಲ್ಲ.
ಆಯ್ತಾ, ಅಥವಾ ನಾನು ಇವರಿಗೆ ಕುಳ್ಳ ಅಂದರೆ ಅವ್ರು ಆ್ಯಕ್ಚುಲಿ ಕುಳ್ಳ ಇರಲಿ, ಪರವಾಗಿಲ್ಲ, ಕಾಲು ಹೇಳಿದ್ದಲ್ಲ. ಅಲ್ಲ ಇದೆಂತ ಗೊತ್ತಾ, ಇದು ನಮ್ಮಲ್ಲಿ ನಡೀತಾ ಇರ್ತದೆ. ಮತ್ತು ಇನ್ನೊಂದು ಹೇಳ್ತೀನಿ ಆಯ್ತಾ, ಈ ಥರದ್ದು ಮಜಾ ಎಲ್ಲಿರ್ತದೆ ಗೊತ್ತಾ, ನಿಮ್ಮ ರಿಯಲ್ ಫ್ರೆಂಡ್ಸು ಫ್ಯಾಮಿಲಿ ಇರ್ತಾರಲ್ಲ ಅವ್ರ ಜೊತೆ ಮಾತ್ರ ಮಾಡೋಕ್ಕೆ ಸಾಧ್ಯ. ನಿಮ್ಮ ಜೊತೆ ಈ ಮೇಲೆ ಎದುರಿಂದ ಒಂಥರ ಹಿಂದಿಂದ ಒಂಥರ ಫೇಕ್ ಇರ್ತಾರಲ್ಲ, ಅವ್ರ ಜೊತೆ ನೀವು ತಮಾಷೆ ಮಾಡಿ ನೋಡಿ, ಬೇಗ ಅಫೆಂಡ್ ಆಗಿಬಿಡ್ತಾರೆ. ಅವ್ರು ತಮಾಷೆ ಮಾಡ್ತಾರೆ ನಮ್ಗೆ, ನಾವು ಮಾಡ್ಲಿಕ್ಕೆ ಹೋದ್ರೆ ಅವ್ರು ಹಿಡ್ಕೊಳ್ಳಲ್ಲ. ಸೊ ಇಂಥವ್ರು ಬೇಕು ನಮ್ಗೆ. ನಮ್ದು ಒಂಥರ ಫ್ಯಾಮಿಲಿ ಥರ ಆಗ್ಬಿಡ್ತಾರೆ ಇವರೆಲ್ಲ ಎಲ್ಲರೂ. ಈಗ ಕ್ಯಾಮರಾ ಆಫ್ ಮಾಡಿದ್ಮೇಲೆ ಸ್ಟಾರ್ಟ್ ಆಗುತ್ತೆ ಬ್ಯಾಟಿಂಗ್. A few moments later. 8, 7, 6, 5, 4, 3, 2, 1. ಆ್ಯಕ್ಚುಲಿ ಇವಾಗ ಏನಾಗ್ತಿದೆ ಅಂದರೆ ಇಲ್ಲಿ ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ, ಎವರ್ಗ್ರೀನ್ ಕೌಂಟಿ ಭಜನ್ ಬೋಪಣ್ಣ ಅವರದ್ದು. ನಾವು ಅಡ್ವೆಂಚರ್ ಎಲ್ಲ ಮುಗಿಸಿ ಈಗ ಈ ಒಂದು ಇವೆಂಟನ್ನು ನೋಡ್ಲಿಕ್ಕೆ ಭಾಳ ಖುಷಿ ಆಗ್ತದೆ ನಮಗೆ. ಮೊದಲಿತ್ತು ಎವರ್ಗ್ರೀನ್ ಕೌಂಟಿದು ವೆಬ್ಸೈಟ್ ಇತ್ತು, ಆಮೇಲೆ ಟೆಕ್ನಿಕಲ್ ಪ್ರಾಬ್ಲಮಿಂದ ತುಂಬ ದಿನ ಅದು ಡೌನಲ್ಲಿತ್ತು, ಸರ್ವರ್ ಡೌನ್ ಆಗಿತ್ತು. ಇವಾಗ ಅದನ್ನು ರೀಲಾಂಚ್ ಮಾಡ್ತಾ ಇದ್ದೀವಿ. ಸೊ ಈ ರೀಲಾಂಚಿಗೆ ಎಲ್ಲರೂ ನೋಡಿ, ಈ ಕ್ಷಣ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. 2.5 ತಿಂಗಳಿಂದ ಆಲ್ಮೋಸ್ಟ್ ನಮ್ಮ ವೆಬ್ಸೈಟ್ ಕೈಯಿಂದ ಬಿಟ್ಟೋದಂಗೆ ಆಗಿತ್ತು. ಸೊ ಸಮ್ವೇರ್ ಲೈಕ್ ತೊಂದರೆ ಆಗಿತ್ತು. ಇವಾಗ ವಿ ಆರ್ ಸೋ ಹ್ಯಾಪಿ, ತುಂಬ ಖುಷಿ ಆಗ್ತಾ ಇದೆ. ರಿಬ್ಬನ್ ಕಟ್ ಮಾಡ್ತಾ ಇದ್ದಾರೆ ಗೀತಮ್ಮ. ಅಫಿಷಿಯಲಿ ಲಾಂಚ್ ಆಗ್ತಾ ಇದೆ, ಎಲ್ಲರೂ ವಿಸಿಟ್ ಮಾಡಿ ಆಯ್ತಾ. ಇದು ಓಕೆ, ಸೂಪರ್ ಸೂಪರ್. ಇದು ಸಹ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ವಾ, ಎಲ್ಲರೂ ಇದ್ದಾರೆ ಇಲ್ಲಿ. ಹೆಲೋ 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 ಹೆಲೋ. ಹೌದು, ಸೊ ವೆಬ್ಸೈಟ್ ಲಿಂಕನ್ನು ನಾನು ಡೀಟೇಲ್ಸನ್ನೆಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ಸೆಲೆಬ್ರೇಷನ್ ಮೋಡಲ್ಲಿದ್ದೀವಿ. ರೆಡಿ? ಎಸ್. ಸೊ ಪೆಟ್ಸ್ ಎಲ್ಲ ಇರೋದ್ರಿಂದ ಸೌಂಡ್ ಯೂಸ್ ಮಾಡ್ತಾ ಇಲ್ಲ. ಹಾಂ, ಸೊ ಸ್ವಲ್ಪ ಓ ಇದು ಬೇಬಿ ಬೂ ಫುಲ್ ಎಕ್ಸೈಟೆಡ್. ಸೊ ಇದೆ ನೋಡಿ, ವೆಬ್ಸೈಟ್ ಇಸ್ ಲೈವ್, ಅಫಿಷಿಯಲಿ ಲೈವ್ ಇದೆ. ಈಗ ವಿಸಿಟ್ ಮಾಡಿ. ಏನೇನೋ ಆಫರ್ಸ್ ಇರುತ್ತಂತೆ ನೆಕ್ಸ್ಟ್, ಅಂದರೆ ಕೊಡಗಿನ ಸ್ಪೆಷಲ್ ಪ್ರಾಡಕ್ಟ್ಸ್ಗಳು ಇದರಲ್ಲಿ, ಅಂದರೆ ಶಾಪ್ ಥರ ಇಟ್ಟು ನೀವು ಆನ್ಲೈನ್ ಪರ್ಚೇಸ್ ಮಾಡೋ ಆಪ್ಷನ್ ಎಲ್ಲ ಬರುತ್ತೆ ಮುಂದಕ್ಕೆ. ಆಮೇಲೆ ಕಾಟೇಜ್ ಬುಕ್ಕಿಂಗ್ ಎಲ್ಲ ನೀವು ಇದರಲ್ಲೇ ಮಾಡ್ಬೋದು ಫ್ಯೂಚರಲ್ಲಿ. ಒಂದು ಒಳ್ಳೆ ಇನಿಷಿಯೇಟಿವ್ ಆಗಿದೆ, ಒಳ್ಳೆ ಲಾಂಚ್ ಆಗಿದೆ ವೆಬ್ಸೈಟ್. ಇದರ ಲಿಂಕನ್ನೆಲ್ಲ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಆಯಿತಾ. ಹಿಂದೆ ನೋಡಿ ಒಂದು ದೊಡ್ಡ ಏನೋ ಪ್ರೋಗ್ರಾಮ್ ನಡೆದಿರೋ ಸ್ಟೇಜ್ ತರ ಇದೆ. ಅದು ದೊಡ್ಡ ಪ್ರೋಗ್ರಾಮೇ ನಡೆದಿರೋದು. ವೆಬ್ಸೈಟ್ ಲಾಂಚ್ ಅಂದ್ರೆ ಇದನ್ನ ಕಡಿಮೆನಾ? ಕರೆಕ್ಟ್. ಸೊ ಫೈನಲಿ ಇವ್ರ ಹತ್ರನೇ ವಿಡಿಯೋ ಎಂಡ್ ಮಾಡಿಸೋಣ. ಭಜನ್ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನಮ್ಮನ್ನು ಹೋಸ್ಟ್ ಮಾಡ್ತಿದ್ರೆ ಇಷ್ಟು ಪ್ರೀತಿಯಿಂದ. ಇನ್ನಷ್ಟು ಬೆಳೀಲಿ ಕೌಂಟಿ. ಆಮೇಲೆ ಇವರೆಲ್ಲ ನಿಮ್ಮ ಬ್ಯಾಕ್ ಬೋನ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವರು ಬಂದಾಗ ಆ ನಡ್ಕೊಳ್ಳೋ ರೀತಿ ಇದೆಯಲ್ಲ, ಇವರ ಸರ್ವಿಸು, ಹಾಸ್ಪಿಟಾಲಿಟಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಿಮ್ಗಿಬ್ಬರಿಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಭಜನ್ ಅವರೇ. ವೆಬ್ಸೈಟ್ ಡಿಸೈನ್ ಮಾಡಿದವರಿಗೆ ತುಂಬ ಧನ್ಯವಾದ. ಸಖತ್ತಾಗಿದೆ, ಎಕ್ಸಲೆಂಟ್ ಆಗಿದೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ವೆಬ್ಸೈಟ್. ಎಸ್, ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಸರ್, ನಮ್ಮ ಟೀಮ್ ಒಟ್ಟಿಗೆ ನಾವು ಇದು ಪ್ಲ್ಯಾನ್ ಮಾಡಿದ್ವಿ ಈ ಥರ ಲಾಂಚ್ ಮಾಡುವ ಅಂತ. ಬಟ್ ನೀವೆಲ್ಲ ಬಂದಿರೋದಕ್ಕೆ, ಧನ್ರಾಜ್ ಸರ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ವಿ ಆರ್ ಲೈಕ್
ಏನೋ ಒಂದು ಲೈಕ್ ಬೇರೆ ಲೆವೆಲ್ ಹ್ಯಾಪಿನೆಸ್ಸು. ಟೀಮು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದರು ನಿಮ್ಮೊಟ್ಟಿಗೆ ನಾವು ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ಥ್ಯಾಂಕ್ ಯು. evergreencounty.com ಅಂತ ವೆಬ್ಸೈಟ್ ಇರುತ್ತೆ. ನಿಮ್ಮ ವ್ಯೂವರ್ಸು ಅಷ್ಟೇ ಏನಾದರೂ ಸಜೆಷನ್ಸ್ ಕೊಡಬೇಕಂದ್ರೆ ಖಂಡಿತ ಕೊಡಲಿ. ವೆಬ್ಸೈಟ್ ಇನ್ನೂ ಬಿಲ್ಡ್ ಆಗ್ತಾ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಸೊ ತುಂಬ ಖುಷಿಯಿಂದ ಈ ಒಂದು ಇವೆಂಟನ್ನು ಕೊನೆಗೊಳಿಸ್ತಾ ಇದ್ದೀವಿ. ನಮ್ಮ ವಿಡಿಯೋನು ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್. See you. All the best. ಥ್ಯಾಂಕ್ ಯು. ಅವರಲ್ಲಿ ಮೇನ್ ಪ್ಲೇಯರು ಹಾಯ್ ಒಂದು ಬಾಯ್ ಹೇಳಿ ಹೋಗಿ. ಎಲ್ರು ಒಂದ್ಸಲ ಬಾಯ್ ಅಂತ ಹೇಳಿ. ಕೈ ಕಾಲೆಲ್ಲ ಆಮೇಲೆ. Yes. See you. Take care. Bye.